ಹೆಲೋ ಸರ್, ಅಂಬೇಡ್ಕರ್ ಅವರು ದಲಿತರನ್ನ ಬಿಟ್ಟು ಬಾಕಿ ಭಾರತೀಯರಿಗೋಸ್ಕರ ಮಾಡಿದ್ದಾದ್ರು ಏನು? ಹಾಗಂದುಕೊಳ್ಳುವವರೆಲ್ರಿಗೂ ನಾನ್ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಇವತ್ತು ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಿ ಓದುತ್ತಿದ್ರೆ, ಕಾಲೇಜಿನಲ್ಲಿ ಓದುತ್ತಿದ್ರೆ, ಅಥವಾ ಹೊರಗೆ ಹೋಗಿ ಕೆಲಸ ಮಾಡುತ್ತಿದ್ರೆ, ಅಥವಾ ವಿಚ್ಛೇದನದ ನಂತರವೂ ಗೌರವವಾಗಿ ಬದುಕುತ್ತಿದ್ರೆ, ಇದೆಲ್ಲದಕ್ಕೂ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು ತಂದಿರತಕ್ಕಂತ ಹಿಂದೂ ಕೋಡ್ ಬಿಲ್ ಅಂತಕ್ಕಂಥದ್ದನ್ನ ಮರೆಯಬೇಡಿ. ವಿಧವೆಯರಿಗೆ ಮರು ಮದುವೆಯಾಗುವ ಹಕ್ಕು, ತಂದೆಯ ಆಸ್ತಿಯಲ್ಲಿ ಮಹಿಳೆಯರಿಗೆ ಸಮಪಾಲು, ವಿಚ್ಛೇದನದ ನಂತರವೂ ಮಹಿಳೆಯರಿಗಿರುವಂತಹ ರಕ್ಷಣೆ, ಇವೆಲ್ಲವೂ 1951ರಲ್ಲಿ ಜಾರಿಗೆ ತರುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಆದ್ರೆ ಬಾಬಾ ಸಾಹೇಬರು ಪಟ್ಟು ಬಿಡಲಿಲ್ಲ. ಇನ್ನು ಉದ್ಯೋಗಸ್ಥರ ಬಗ್ಗೆ ಮಾತನಾಡುವುದಾದ್ರೆ, 1928ರಲ್ಲಿ ಬ್ರಿಟಿಷರು ಕಾರ್ಮಿಕರಿಗೆ 14ರಿಂದ 15 ಗಂಟೆಗಳ ಕಾಲ ಕೆಲಸ ಮಾಡಿಸ್ತಿದ್ರು. ಆಗ ಬಾಬಾ ಸಾಹೇಬರು ಇದರ ವಿರುದ್ಧ ಧ್ವನಿಯನ್ನ ಎತ್ತಿದ್ರು. ಅವರು ಭಾರತದಲ್ಲಿ ಕೇವಲ 8 ಗಂಟೆಗಳ ಕಾಲ ಕೆಲಸದ ಅವಧಿಯನ್ನ ಜಾರಿಗೊಳಿಸಿದ್ರು. ಇವತ್ತು ನೀವು ಆಫೀಸ್ ಮುಗಿಸಿ ಸರಿಯಾದ ಸಮಯಕ್ಕೆ ಮನೆ ಸೇರ್ಕೊಳ್ತೀರಿ ಅಂದ್ರೆ ಇದಕ್ಕೆ ನೀವು ಬಾಬಾ ಸಾಹೇಬರಿಗೆ ಧನ್ಯವಾದ ಹೇಳಲೇಬೇಕು. ಅಷ್ಟೇ ಅಲ್ಲ, ಇವತ್ತು ನೀವು RBIಯ ನೋಟುಗಳಿಂದ ಏನು ಬೇಕಾದ್ರೂ ಖರೀದಿ ಮಾಡ್ತಿರಲ್ಲ, ಇದರ ಹಿಂದೆ ಇರುವುದು ಕೂಡ ಬಾಬಾ ಸಾಹೇಬರ ಆಲೋಚನೆನೆ. ಅವರ ಪ್ರಾಬ್ಲಮ್ ಆಫ್ ದ ರುಪಿ ಎಂಬ ಪ್ರಬಂಧದ ಆಧಾರದ ಮೇಲೆ ಹಿಲ್ಟನ್ ಯಂಗ್ ಕಮಿಷನ್ 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಸ್ಥಾಪಿಸಿತ್ತು. ಕೊನೆಯದಾಗಿ ಯಾವ ಸಂವಿಧಾನದಿಂದಾಗಿ ಇಂದು ನಾವೆಲ್ಲರೂ ಸಮಾನತೆಯಿಂದ ಬದುಕುತ್ತಿದ್ದೇವೋ ಅಂತಹ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನ ಬರೆದಿದ್ದು ಕೂಡ ಒಬ್ಬರೇ, ಅದುವೇ ಡಾಕ್ಟರ್ BR ಅಂಬೇಡ್ಕರ್. ಈಗಲಾದ್ರೂ ಅಂಬೇಡ್ಕರ್ ಅವರು ಏನು ಮಾಡಿದ್ದಾರೆ ಅಂತ ಅರ್ಥ ಆಯ್ತಾ ಸರ್?